ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಇಂಪಾರ್ಟೆಂಟ್ ಪರ್ಸನ್ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನಿವತ್ತು ಅವ್ರು ಇದ್ದಿದ್ದ ಮನೆ, ಅವ್ರೀಗ ಇಲ್ಲ. ಯಾರ ಮನೆ ಅಂತ ಗೆಸ್ ಮಾಡಿ ನೋಡೋಣ. ಐನ್ಸ್ಟೈನ್ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನಿವತ್ತು. ಐನ್ಸ್ಟೈನ್ ಅವರು ಇದ್ದಿದ್ದ ಮನೆ ಇದು. ಸೊ ಪ್ರಿನ್ಸ್ಟನ್ನಲ್ಲಿ ನಾನು ಮೇಯ್ನ್ ರೋಡಲ್ಲಿದ್ದೀನಿ. ಹಾಗೆ ನೋಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಅಂದೇ ಬಿಟ್ವಿ. ರೋಡ್ ಕ್ರಾಸ್ ಮಾಡಿ ಹೋಗೋಣ. ಇದೇ ಮನೆಯಲ್ಲಿ ಐನ್ಸ್ಟೈನ್ ಅವರು ಇದ್ದರು. ಆ್ಯಂಡ್ ತುಂಬ ಬ್ಯುಸಿ ರೋಡ್ ಇದು. ಇಲ್ಲಿ ನೋಡಿ ಇದೇ ಮನೆ. ಇದೇ ಮನೆಯಲ್ಲಿ ಐನ್ಸ್ಟೈನ್ ಅವರು ಮೊದಲು ಇದ್ದರು. ಕಾಣಿಸ್ತಾ ಇದೆಯಾ? ನೋಡಿದೆ ಹೇಗೆ ಕಾಣಿಸ್ತಿದೆ ನೋಡಿ. ಈಗ ಈ ಮನೇಲಿ ಯಾರೂ ಇಲ್ಲ ಅನಿಸುತ್ತೆ. ಎಷ್ಟೋ ಜನ ಬರ್ತಾರೆ, ದಿನ ಬಂದು ವಿಡಿಯೋ ಎಲ್ಲ ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾರೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಈ ಮನೆಯಲ್ಲಿ ಮೊದಲು ಐನ್ಸ್ಟೈನ್ ಅವರಿದ್ದರು. ಐನ್ಸ್ಟೈನ್ ಅವರು ಈ ಮನೆಯಲ್ಲಿ 1935ರಿಂದ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 20 ವರ್ಷ. ಅವರು 1955ರಲ್ಲಿ ಮರಣವನ್ನು ಹೊಂದಿದ್ರು. ಅಲ್ಲಿವರೆಗೂ ಸಹ ಇದೇ ಮನೆಯಲ್ಲಿ ಅವರು ವಾಸ ಇದ್ದರು. ನೋಡಿ ಇಲ್ಲಿ ಇಂದಿರಾ ಗಾಂಧಿ ಅವರು, ಜವಾಹರ್ಲಾಲ್ ನೆಹರು ಅವರು ಎಲ್ಲರೂ ಇಲ್ಲಿ ಭೇಟಿ ಕೊಟ್ಟಿರೋಂಥ ಫೋಟೋಗಳಿದೆ ನೋಡಿ. ಇದೇ ಮನೆಗೆ ಅವ್ರು ಭೇಟಿ ಕೊಟ್ಟಿರೋವಂಥದ್ದು. ಈ ಮನೆ ಆವಾಗ ಹೇಗಿತ್ತು ನೋಡಿ, ಈಗ ಹೇಗಿದೆ ನೋಡಿ. ಈ ಮನೆಗೇನೆ ಅವರು ಭೇಟಿ ಕೊಟ್ಟಿರುವಂಥದ್ದು ನೋಡಿ. ಇಲ್ಲಿ ಐನ್ಸ್ಟೈನ್ ಅವ್ರು ಕೂತ್ಕೊಂಡಿದ್ದಾರೆ ಎದುರುಗಡೆ, ಮನೆ ಎದುರುಗಡೆ ಕೂತ್ಕೊಂಡಿರೋವಂಥದ್ದು ಪ್ಲೇಸ್ ಇದೆ ನೋಡಿ. ಮತ್ತೆ ಈ ಮನೆ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ. ಯಾಕಂತ ಹೇಳಿದ್ರೆ ಅದು ಒಂದು ಪ್ರೈವೇಟ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡಲಾಗಿದೆ. ಐನ್ಸ್ಟೈನ್ ಅವರಿಗೆ ಇದನ್ನು ಮ್ಯೂಸಿಯಂ ಮಾಡೋದು ಇಷ್ಟ ಇರಲಿಲ್ಲ ಅಂತೆ. ಅದಕ್ಕೆ ಇಂದಿಗೂ ಸಹ ಅದನ್ನು ಒಂದು ಪ್ರೈವೇಟ್ ಪ್ರಾಪರ್ಟಿ, ಅಂದರೆ ಅವರ ಮನೆ ಅಂತ ಹೆಸರು ಮಾಡಿ ಅದರ ಒಳಗಡೆ ಯಾರಿಗೂ ಸಹ ಪ್ರವೇಶವನ್ನು ಕೊಡ್ತಾ ಇಲ್ಲ. ಈ ರೀತಿ ಇಟ್ಟಿದ್ದಾರೆ. ಅದು ನ್ಯಾಷನಲ್ ಹಿಸ್ಟೋರಿಕ್ ಲ್ಯಾಂಡ್ಮಾರ್ಕ್ ಆಗಿ ಅದನ್ನು ಇಟ್ಕೊಂಡಿದ್ದಾರೆ ಇವತ್ತು ಸಹ. ಇದೊಂದು 2 ಅಂತಸ್ತಿನ ಮನೆ ಆಗಿದೆ. ಸುಮಾರು 3600 ಸ್ಕ್ವೇರ್ ಫೀಟನ್ನು ಹೊಂದಿದೆ. ಹಿಂದ್ಗಡೆ ತುಂಬ ಒಳ್ಳೆ ಒಂದು ತೋಟಗಳೆಲ್ಲ ಇದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನಾವು ಹೋಗಿಲ್ಲ. ಇಲ್ಲಿ ತುಂಬ ಜನರು, ಅಂದರೆ ಎಷ್ಟೆಷ್ಟೋ ವಿಜ್ಞಾನಿಗಳು ಎಲ್ಲ ಭೇಟಿ ನೀಡಿದ್ರಂತೆ ಈ ಮನೆಯಲ್ಲಿ. ಚಿಂತಕರು ಎಲ್ಲ ಭೇಟಿ ನೀಡಿದ್ರಂತೆ. ಮತ್ತು ಸಂಗೀತ ಸೆಷನ್ ಎಲ್ಲ ನಡೀತಾ ಇತ್ತಂತೆ ಈ ಮನೆಯಲ್ಲಿ. ಮತ್ತು ಅವರ ಫ್ರೆಂಡ್ ಆದಂತಹ ಗೋಡೆಲ್ ಜೊತೆ ಅವರು ವಾಕಿಂಗ್ ನಡ್ಕೊಂಡು ಹೋಗ್ತಿದ್ರಂತೆ ಕೆಲಸಕ್ಕೆ. ಅಲ್ಲೇ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದವರು. ಸೊ ಅಲ್ಲಿಗೆ ಅವರು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಅಲ್ಲೇ ಯೂನಿವರ್ಸಿಟಿ ಇದೆಯಲ್ಲ, ಪ್ರಿನ್ಸ್ಟನ್ ಯೂನಿವರ್ಸಿಟಿ, ಅದ್ರ ಹಿಂದ್ಗಡೆನೇ ಈ ಮನೆ ಇರೋವಂಥದ್ದು. ಸೊ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಯಾವಾಗ ಅವರು ನಾಜಿಗಳಿಂದ, ಜರ್ಮನಿಯಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದರು 1933ರಲ್ಲಿ, ಅಲ್ಲಿಂದ ಬಂದ ತಕ್ಷಣ ಈ ಮನೆಯನ್ನು ಪರ್ಚೇಸ್ ಮಾಡಿ ಅಲ್ಲಿಂದ ಇಲ್ಲಿ ಅವರು ವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಟಿಲ್ ಅವರ ಮರಣದ ತನಕ. ಇವತ್ತದು ಪ್ರೈವೇಟ್ ಪ್ರಾಪರ್ಟಿ ಅಂತ ಇಟ್ಟಿದ್ದಾರೆ. ಒಳಗಡೆ ಯಾರಿಗೂ ಸಹ ಅದನ್ನು ಹೋಗಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಒಬ್ಬ ಗ್ರೇಟ್ ವಿಜ್ಞಾನಿ ಈ ಮನೆಯಲ್ಲಿ ವಾಸವಾಗಿದ್ರು ಅಂತ ಅದನ್ನು ನೋಡೋದಕ್ಕೆ ನಮಗೊಂಥರ ಖುಷಿ. ಇಲ್ಲಿ ಬಂದು ನೋಡೋದಕ್ಕೆ ಒಂಥರ ಹೆಮ್ಮೆ ಆಗುತ್ತೆ ನಮಗೆ. ನೋಡ್ಬೋದು ನೀವು, ಇಂದಿರಾ ಗಾಂಧಿ ಅವರು ಸಹ ಇಲ್ಲಿ ಬಂದು ಭೇಟಿಯಾಗಿದ್ದ ಫೋಟೋ ನಾನು ಆನ್ಲೈನಲ್ಲೆಲ್ಲ ನೋಡಿದ್ದೆ. ಇದೇ ಮನೆ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಬಂದರೆ ರೋಡೆಲ್ಲ ರೋಡ್ಗಳಿದು ಪ್ರಿನ್ಸ್ಟನ್ದು. ಇಲ್ಲಿ ಬಂದರೆ ಇವ್ರ ಮನೆ. ಸರಿ, ಹಾಗಾದರೆ ಹೊರಡೋಣ. ನೋಡಾಯ್ತಲ್ಲ, ಮನೆ ನೋಡಾಯ್ತಲ್ಲ. ಒಳಗಡೆ ಹೋಗೋದು ಬಿಡಲ್ಲ. ಒಳಗಡೆ ಹೋಗಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕಂತ ಅನಿಸುತ್ತೆ. ಬಾಯ್ ಬಾಯ್. ನಾವು ಯಾವಾಗಲೂ ಬರ್ತಾ ಇರ್ತೀವಿ, ಇದೇ ರೋಡಲ್ಲಿ ವಾಕ್ ಮಾಡ್ತಾ ಇರ್ತೀವಿ. ನಮ್ಮ ಮನೆಯಿಂದ ಒಂದು 15-20 ಮಿನಿಟ್ಸ್ ಆಗುತ್ತೆ ಅಷ್ಟೇ ರೋಡು. ಅವ್ರ ಮನೆ, ಐನ್ಸ್ಟೈನ್ ಅವ್ರ ಮನೆ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಹತ್ತಿರ ಇದೆ. ಏನೇನೋ ಸ್ಟೋರಿಗಳೆಲ್ಲ ಇದೆ, ನೋಡೋಣ ಆಮೇಲೆ ನಾನು ಹೇಳ್ತೀನಿ. ಆಮೇಲೆ ಅವರು ತೀರ್ಕೊಂಡ್ಮೇಲೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅವ್ರ ಬ್ರೈನ್ ಹೇಗಿದೆ ಅಂತ ನೋಡೋದಕ್ಕೆ ಇಟ್ಟಿದ್ರಂತೆ. ಅದ್ರ ಒಳಗಡೆ ಹೇಗಿದೆ ಅಂತೆಲ್ಲ ಚೆಕ್ ಮಾಡಿದ್ರಂತೆ. ಇದೆಲ್ಲ ಸ್ಟೋರಿಗಳು ಗೊತ್ತಿಲ್ಲ ನನಗೆ, ಅದನ್ನು ಮಾಡಿದ್ರೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಅದೆಲ್ಲ ಸ್ಟೋರಿಗಳಿದೆ. ಸೊ ಅಂತೂ ಇಂತೂ ನಾವು ಐನ್ಸ್ಟೈನ್ ಮನೆ ನೋಡಿದ್ವಿ, ಅದೊಂಥರ ಖುಷಿ. ಅವ್ರು ಬಾಳಿ ಬದುಕಿದ್ದು, ಅವರೊಂದು ಎಷ್ಟು ದೊಡ್ಡ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ರು, ಎಷ್ಟು ದೊಡ್ಡ ವಿಜ್ಞಾನಿ ಅವರು
ಅಲ್ವಾ. ಅವ್ರನ್ನ ಮನೆ ನೋಡೋದೇ ಒಂಥರ ಖುಷಿ ಇವಾಗ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು. ಬಂದೆ. ಇಲ್ಲೊಂದು ಪಾರ್ಕ್ ಇದೆ ನೋಡಿ. ನಾನು ಅಂದ್ಕೊಳ್ತಾ ಇರ್ತೀನಿ ಐನ್ಸ್ಟೈನ್ ಅವ್ರು ಇಲ್ಲೆಲ್ಲ ತಿರುಗಾಡಿರ್ಬೋದು, ಈ ಪಾರ್ಕಿಗೆಲ್ಲ ಬಂದಿರ್ಬೋದು ಅಂತ. ಇಲ್ಲಿದೆ ನೋಡಿ, ನೋಡಿ ಇಲ್ಲೊಂದು ಪಾರ್ಕ್ ಇದೆ. Left on County Road 583, Mercer Street. ನೋಡಿ ಇದೇ ಮನೆ, ನೋಡಿ ಇದೇ ಮನೆ. ಓಕೆ, ಬಾಯ್ ಬಾಯ್. ಇಲ್ಲೆಲ್ಲ ಐನ್ಸ್ಟೈನ್ ಅವರು ಓಡಾಡಿರ್ಬೋದು. ಯಾವತ್ತು ಅಂದ್ಕೊಳ್ತಾ ಇರ್ತೀನಿ ನಾನು, ಈ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಅಂದ್ಕೊಳ್ತಾ ಇರ್ತೀನಿ ಇಲ್ಲೆಲ್ಲ ಐನ್ಸ್ಟೈನ್ ಓಡಾಡಿರ್ಬೋದು, ವಾಕಿಂಗ್ ಮಾಡಿರ್ಬೋದು. ಯಾಕಂದ್ರೆ ಅಲ್ಲಿ ಅವ್ರ ಕೆಲವೊಂದು ಫೋಟೋಸ್ಗಳಲ್ಲೆಲ್ಲ ಇದೆ, ಈ ರೋಡ್ ಹತ್ರ ಅವರು ವಾಕಿಂಗ್ ಮಾಡ್ತಾ ಇರುವಂಥದ್ದು ಇದಿರ್ಬೋದು ಅದೆಲ್ಲ. ಮತ್ತೆ ಅವರು ವರ್ಕಿಗೆ ಹೋಗ್ಬೇಕಾದ್ರೆ ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇದ್ರಂತೆ. ಮತ್ತೆ ತುಂಬ ಸ್ನೇಹಪರ ವ್ಯಕ್ತಿಯಾಗಿದ್ರಂತೆ. ಅವರ ನೇಬರ್ಸ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರಂತೆ. ಎಲ್ಲರ ಜೊತೆ ತುಂಬ ಚೆನ್ನಾಗಿದ್ರಂತೆ ಅವರು. ಐನ್ಸ್ಟೈನ್ ಅವರ ಮನೆ ನೋಡಿದ್ರಲ್ಲ ಸ್ನೇಹಿತರೆ, ಹಾಗೆ ಅವರ ನೇಬರ್ಹುಡ್ಡನ್ನು ನೋಡಿದ್ರಲ್ವಾ? ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ. ಮತ್ತೊಮ್ಮೆ ಇನ್ನೊಂದು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.